ಏ ಮಾಮ ಏ ಬಾ ಬಾ ಅಕ್ಕ ಬಾ ನೀವು ನೋಡೋಣ ಬೈಟಾಕಿ ಆ ಫ್ಲೇವರ್ ಶೆಡ್ ಅದು 35 ಲಕ್ಷ ರೂಪಾಯಿ ಆಗ್ಯದ ಅಂತ ಹೇಳಿದ್ರು ಅಣ್ಣ. ಇವತ್ತಿನ ದಿವಸ ಮಹಾನಗರ ಪಾಲಿಕೆ ಅನುದಾನದಲ್ಲಿ SFC 5 ಲಕ್ಷ ರೂಪಾಯಿ ಅನುದಾನ ಇಟ್ಟು ಇವತ್ತಿನ ದಿನ ನಮ್ಮ ಬೋವಿ ಸಮಾಜ ರುದ್ರಭೂಮಿ ಇದು ಏನದ ಕೂಡ್ಲಕ್ ಕಟ್ಟಿ ಮತ್ತು ಟೀನ್ ಶೆಡ್ ಸ್ವಲ್ಪ ಬಿಸಿಲ ಮಳೆ ಆಗಲಿ ಏನೇ ಆಗಲಿ ಸ್ವಲ್ಪ ಕೂಡ್ಲಕ್ಕ ಅನುಕೂಲ ಇರಲಿಲ್ಲ. ಅದ್ರ ಸಲಾಗಿ ಇವತ್ತು ಕೂಡ್ಲಕ್ ಕಟ್ಟಿ ಮತ್ತು ಟೀನ್ ಶೆಡ್ ಏನದ ಮಾಡ್ಲತ್ತಿದ್ದೇವೆ ರೀ 5 ಲಕ್ಷ ರೂಪಾಯಿದಾಗ ಇವತ್ತು. ಮತ್ತು ಇನ್ನೊಂದು ಏನದ ಅಂತಂದ್ರೆ ಬೋರ್ವೆಲ್ನು ಹಾಕಿದ್ದೇವ್ರಿ ಅಲ್ಲಿ. ನೀರ್ನು ಇಲ್ರಿ, ಸ್ವಲ್ಪ ಗಿಡಗಳು ಎಲ್ಲ ಹಚ್ಬೇಕು ಮಾಡ್ಬೇಕಂತಂದ್ರು ಅದ್ರ ಸಲಾಗಿ ಒಂದು ಬೋರ್ವೆಲ್ ನೋಡಿದೇವೆ ರೀ. 3 ಇಂಚ್ ನೀರ್ನು ಬಿದ್ದದ್ರಿ ಇವತ್ತು ದೇವ್ರ ಕೃಪೆಲ್ ನಿಂತ. ಮತ್ತು ನಮ್ಮ ರುದ್ರಭೂಮಿಗೆ ಏನದ ರೀ ಲಾಸ್ಟ್ ಟೈಮ್ ಇದೇ ನಮ್ಮ ಮಹಾನಗರ ಪಾಲಿಕೆ ಸದಸ್ಯರು ಈರಣ್ಣಗೌಡರು ಅವ್ರೂ 30 ಲಕ್ಷ ರೂಪಾಯಿದಾಗ SFCದಾಗ ಕಂಪೌಂಡ್ರ್ ಆಗಲಿ ಮತ್ತು ನಮ್ಮ ಸಮಾಜಕ್ಕೆ ಸಮುದಾಯ ಭವನಗ ಹಂಗೆ 5 ಲಕ್ಷ 10 ಲಕ್ಷ ಅಂತ ಅವ್ರು ಕೊಡ್ಕೊಂತ ಇದ್ದಾರೆ ನಮ್ಮ BJP ಸರ್ಕಾರಲಿಂತ. ಮತ್ತು ನಾವೇ ಅಲ್ಲಿ ಈಗ ಅವತ್ತು ಏನು 5 ಲಕ್ಷ ರೂಪಾಯಿ ಕೊಟ್ಟಿದ್ದೆವು ಅಪ್ಪಗೌಡ್ರ ಅವ್ರ ಆಶೀರ್ವಾದಲಿಂತ ನಾವು ಭೀ ಅವರು ಆಶೀರ್ವಾದಲಿಂತ ಬಂದಿಗೆ ನಾವು ಭೀ ಇವತ್ತು 5 ಲಕ್ಷ ರೂಪಾಯಿ ಕಾಮಗಾರಿ ಮಾಡ್ಲತ್ತಿದ್ದೇವೆ ರೀ. ಈಗ ಮತ್ತು ಇಲ್ಲಿ ತನಕ ಏನು ಸರ್ಕಾರ ಅಂತಂದ್ರೆ 1 ರೂಪಾಯಿನೂ ನಮ್ಗೆ ಅನುದಾನ ಬಂದಿಲ್ರಿ ಅವ್ರಲಿಂತ. ಈಗ ಏನದ ನಮ್ಮ ತಾಯಿಯವರು ಮಹಾನಗರ ಪಾಲಿಕೆ ಸದಸ್ಯರು ಇರೋರ್ಲಿಂತ ಅವ್ರಾಯ್ತು ನಮ್ಮ ಈರಣ್ಣಗೌಡ್ರಾಯ್ತು ಅವರೆಲ್ಲ ಸ್ವಲ್ಪ ನಮ್ಮ ಆಶೀರ್ವಾದ ಮಾಡಿಲಿಂತ ಇವತ್ತು ಅವ್ರಲಿಂತ ಒಂದು 5 ಲಕ್ಷ ಆಗಲಿ 10 ಲಕ್ಷ ಆಗಲಿ 15 ಲಕ್ಷ ಆಗಲಿ ಸಣ್ಣ ಸಣ್ಣ ಪ್ರಮಾಣದಾಗಾರ ಡೆವಲಪ್ಮೆಂಟ್ ಸಮಾಜ ಆಲತ್ತದ್ರಿ. ಅವ್ರು ಕಾಂಗ್ರೆಸ್ ಸರ್ಕಾರ ಆಗಲಿ ಏನೇ ಆಗಲಿ ನಿತ್ತಕಾರ 1 ರೂಪಾಯಿ ಕೊಟ್ಟಿಲ್ಲ ನಮ್ಗೆ. ಈಗ 2-2.5 ವರ್ಷ ಆಯ್ತು ಅವ್ರು ಬಂದಿಗೆ ಕಾಂಗ್ರೆಸ್ ಸರ್ಕಾರ MLA ಅವ್ರ ಸರ್ಕಾರನೂ ಬಂದಾಯ್ತು MLAನೂ ಬಂದಾಯ್ತು. ಇಲ್ಲ ತಕ್ಕ ನಮ್ಮ ಸಮಾಜಿಗೆ 1 ರೂಪಾಯಿನೂ ಕೊಟ್ಟಿಲ್ಲ ಅವರು. ಒಂದು ಸಮುದಾಯ ಭವನೇ ಆಗಲಿ ಒಂದು ರುದ್ರಭೂಮಿನೇ ಆಗಲಿ ಒಂದು ರೋಡೇ ಆಗಲಿ ನಮ್ಮ ಸಮಾಜದಾಗ ರೀ ರೋಡ ನಾಲಿ ಏನು ಡೆವಲಪ್ಮೆಂಟ್ ಅನ್ನೋದೇ ಮಾಡಿಲ್ರಿ ಅವ್ರು ಇಲ್ಲಿ ತಕ್ಕನು. ಈಗ ಮುಂದೂ ಮಾಡಲ್ರಿ ಅವ್ರು ನಮ್ಮ ತಿಳಿದ ಮಟ್ಟಿಗೆ. ನಮ್ದು ಏನದ ನಾವು ಸಮಾಜದವರು ಇದ್ದಿದ್ದೇವೆ ಅಂತಂದ್ರೆ ನಾವು ಸ್ವಲ್ಪ ಸಮಾಜ ಕಾರ್ಪೊರೇಟರ್ ಇದ್ದೇವೆ, ಸ್ವಲ್ಪ ಸಮಾಜ ನೋಡ್ಬೇಕಂತ ಸಣ್ಣ ಸಣ್ಣ ಪ್ರಮಾಣದಾಗ ಡೆವಲಪ್ಮೆಂಟ್ ಮಾಡ್ಲತ್ತೇವೆ. ಅದಕ್ಕೂ ನಮ್ಮ ಸಾಥ್ ನಮ್ಮ ಮಹಾನಗರ ಪಾಲಿಕರು ವೀರಣ್ಣ ಹೊನ್ನಳ್ಳಿಯವ್ರನ್ನು ಸಾಥ್ ಕೊಡ್ಲತ್ತಾರ. ಹಂಗೆ ಸ್ವಲ್ಪ ಊರ್ದವ್ರ ಅಂತ ನಮಗೂ ನಾ ಸಮಾಜಕ್ಕೆ ಇವತ್ತು ಎಲ್ಲರೂ ಬಂದೇವ್ರು. ನಮ್ಮ ಹಿರಿಯರಾದ ಮಾಸಳ್ಕರ್ ರೀ ಭೀಮಶ ಮಾಸಳ್ಕರ್ ಅಲ್ಲಿ ಮತ್ತು ನಮ್ಮ ನಾಗಪ್ಪ ರೀ ಸುರೇಶ ನಮ್ಮ ಈರಣ್ಣಗೌಡ್ರ ಅಲ್ಲಿ ಎಲ್ಲರೂ ನಮ್ಮ ಕಾರ್ಯಕರ್ತರಲ್ಲಿ ಸಮಾಜ ಹಿರಿಯರಲ್ಲಿ ಕಿರಿಯರಲ್ಲಿ ಎಲ್ಲರಿಗೆ ನಾನು ಧನ್ಯವಾದವನ್ನು ಹೇಳ್ತೀನಿ ರೀ. ನಾ ಏನೇ ಇರಲಿ ಸಮಾಜ ಹಗಲು ರಾತ್ರಿ ಏನಲ್ಲ ಸಮಾಜಕ್ಕೆ ನಾ ಯಾವತ್ತೂ ದುಡಿತಾ ಇರ್ತೀನಿ ಅಂತ ನಾ ಹೇಳಕ್ ಬಯಸ್ತೀನಿ ರೀ. 2 ಮಾತನ್ನು ಮುಗಿಸ್ತೀನಿ. ರವಿ ಹಾಗರಿಗಿರಿ, ವಾರ್ಡ್ ನಂಬರ್ 47ರಲ್ಲಿ ರುದ್ರಭೂಮಿಯ ಒಂದು ಈಗಾಗಲೇ SFC ಅನುದಾನದಲ್ಲಿ 5 ಲಕ್ಷ ರೂಪಾಯಿ ಈಗಾಗಲೇ ಅಡಿಗಲ್ಲು ಪೂಜೆ ಮಾಡಿದರು. ಈ ಮೊದಲು ಮಾಜಿ ಶಾಸಕರಾದಂಥ ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರು SCP TSP ಅಲ್ಲಿ ಸುಮಾರು 35 ಲಕ್ಷ ರೂಪಾಯಿಯನ್ನು ಇಲ್ಲಿ ಈ ಒಂದು ರುದ್ರಭೂಮಿ ಕೊಟ್ಟಿಗೆಸಿಂದ ಇದು ಒಂದು ರುದ್ರಭೂಮಿ ಅಲ್ಲ, ಇದು ಒಂದು ಉದ್ಯಾನವನ ಸಿಸ್ಟಮ್ ಕೆಸಿಂದ ಇದು ಮಾಡಕ್ಕೆ ಅನುದಾನವನ್ನು ಕೊಟ್ಟಿದ್ರು. ಈಗಾಗಲೇ ನಮ್ಮ ಈಗಿನ ಮಹಾನಗರ ಪಾಲಿಕೆಯ ಸದಸ್ಯರು ಹೊನ್ನಮ್ಮ ಬಾಬು ಹಗರಿಯವರು ಅವರ ವತಿಯಿಂದ 5 ಲಕ್ಷ ರೂಪಾಯಿ SFC ದಿಂದ ಬಂದ ಕಿಸಿಂದ ಈಗಾಗಲೇ ಒಂದು ಬೋರ್ವೆಲ್ನು ಕೂಡ ಹಾಕ್ಸಿದ್ದಾರೆ. ಇಲ್ಲ ಬಂದಂತ ಜನಗಳಿಗೆ ಕುಡಿಯೋಕೆ ನೀರು ಮತ್ತು ಬಂದ ವಿಶ್ರಾಂತಿ ಮಾಡಕ್ಕೆ ಒಂದು ಕಟ್ಟಸರಿಂದ ಇದು ಮಾಡಿದ್ದಾರೆ. ಅದೇ ರೀತಿಯಾಗಿ ದೇವಿ ಯಲ್ಲಮ್ಮ ತಾಯಿ ಏನು ಇದು ಇತ್ತು, ಅದಕ್ಕೂ ಕೂಡ ನಮ್ಮ ಶಾಸಕರು ಸುಮಾರು 25 ಲಕ್ಷ ರೂಪಾಯಿ, ಮಾಜಿ ಶಾಸಕರು ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರು ಸುಮಾರು 25 ಲಕ್ಷ ರೂಪಾಯಿ ಕೂಡ ಈ ಒಂದು ಅನುದಾನವನ್ನು ಒಂದು ದೇವಸ್ಥಾನಕ್ಕೆ ಕೊಟ್ಟಿದ್ದಾರೆ. ಈಗಿನ ಶಾಸಕರು 10 ರೂಪಾಯಿ ಕೂಡ ಈ ಒಂದು ಸಮುದಾಯಕ್ಕೆ ಒಂದು ಇಡೀ ಇದು ಕೊಟ್ಟಿಲ್ಲ ಅಂತ ಹೇಳಿ ಕಿಸಿಂದ ಮುಂಬರುವ ದಿನಗಳಲ್ಲಿ ಇದೇ ರೀತಿ ನಮ್ಮ ಮಹಾನಗರ ಪಾಲಿಕೆಯ ಸದಸ್ಯರು ಹೊನ್ನಮ್ಮ ಬಾಬಾ ಹಗರಿಗೆ ನಾವು ಕಲ್ತ್ ಕಿಸಿಂದ ಈ ಒಂದು ಅಭಿವೃದ್ಧಿ ಸಲಿಂದ ಹಗಲಿರೋ ದುಡಿತೇವೆ ಅಂತ ಕಿಸಿಂದ ಹೇಳಕ್ ಬಯಸ್ತೇನೆ.